ಈಗ ಅನುಪಾತ ಮತ್ತು ಸಮಾನುಪಾತ, ರೇಷಿಯೋ ಅಂಡ್ ಪ್ರಪೋರ್ಷನ್ ಬಗ್ಗೆ ಸ್ವಲ್ಪ ನೋಡೋಣಂತೆ. ರೇಷಿಯೋ ಅಂಡ್ ಪ್ರಪೋರ್ಷನ್. ಸೊ ಫಸ್ಟ್ ರೇಷಿಯೋ, ಅನುಪಾತ ಅಂದ್ರೆ ಏನು? ಸೊ ರೇಷಿಯೋ ಅಂದ್ರೆ ಏನಪ್ಪಾ ಅಂದ್ರ ಎರಡು ಸಂಖ್ಯೆ ಕೊಟ್ಟಿರ್ತಾರ, ಆ ಎರಡು ಸಂಖ್ಯೆ ಏನಪ್ಪಾ ಅಂದ್ರೆ ಹೋಲಿಕೆ ಮಾಡೋಕೆ ನಾವೇನ್ ಕರಿತೀವಿ? ಅನುಪಾತ ಅಂತ ಕರಿತೀವಿ. ರೇಷಿಯೋ ಅಂದ್ರ ಯಾವ್ದೋ ಒಂದ್ ಎರಡು ಸಂಖ್ಯೆ ಕೊಟ್ಟಿರ್ತಾರ, ಆ ಎರಡು ಸಂಖ್ಯೆನ ಹೋಲಿಕೆ ಮಾಡೋದಕ್ಕೆ ನಾವೇನ್ ಕರಿತೀವಿ? ರೇಷಿಯೋ ಅಂತ ಕರಿತೀವಿ. ಸೊ ಈಗ 40 ಮತ್ತು 50 ಕೊಟ್ಟಿದಾರ ಅಂದ್ರ ಈ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಕೇಳಿದ್ರೆ, ಅನುಪಾತ ಎಷ್ಟು ಅಂತ ಕೇಳಿದ್ರೆ ಎರಡು ಸಂಖ್ಯೆ ಏನಪ್ಪಾ ಅಂದ್ರ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಅಂದ್ರ ಎರಡು ಸಂಖ್ಯೆನ ಕಡ್ತಾ ಹೊಡಿಬೇಕು. ಕಡ್ತಾ ಹೊಡಿಬೇಕಂದ್ರೆ ಏನ? ಎರಡು ಸಂಖ್ಯೆ ಯಾವ್ದು ಒಂದೊಮ್ಮೆಗೆ ಅದ್ರ ಆ ಸಂಖ್ಯೆ ನಾವೇನ ಭಾಗ ಮಾಡಬೇಕು. ಇಲ್ಲಿ ಎರಡು ಕಡೆ 0 ಕಾಮನ್ ಐತಂದ್ರ ನಾವು 0 ಕ್ಯಾನ್ಸಲ್ ಮಾಡಿವಿ ಅಂದ್ರೆ ಎಷ್ಟು ಆಗ್ತೈತೆ ಹಂಗಾರೆ? ಇದು 4:5, 4 ಅನುಪಾತ 5 ಆಗ್ತೈತಿ. ಸೊ ಅನುಪಾತ ಅಂದ್ರೆ ಬೇರೆ ಏನೂ ಇಲ್ಲ. ಈಗ ಒಂದು ಸಂಖ್ಯೆ 25 ಅಂದ್ರೆ ಇನ್ನೊಂದು ಸಂಖ್ಯೆ 45 ಅಂತ ತಿಳ್ಕೊಳ್ಳಿ. ಒಂದು ಸಂಖ್ಯೆ 20 ಐತಿ, ಇನ್ನೊಂದು ಸಂಖ್ಯೆ 45. ಹೌದಾ? ಒಂದು 25 ಇನ್ನೊಂದು 45 ಅಂದ್ರ ಇನ್ನೊಂದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 0 ಕ್ಯಾನ್ಸಲ್ ಆಗ್ತೈತಿ. 2 1 2, 2 2 4. ಎಷ್ಟು ಬಂದಾಗ ರೇಷಿಯೋ ಇಲ್ಲಿ? 1:2. ಇದರ ಅರ್ಥ ಈ ಒಂದನೇ ಸಂಖ್ಯೆ ಐತಲ್ಲ, ಫಸ್ಟ್ ಸಂಖ್ಯೆ, ಇದಕ್ಕಿಂತ 2 ಪಟ್ಟು ಇದೇನ ಜಾಸ್ತಿ ಐತಿ. ಇದು 1 ಪಟ್ಟಿದ್ರೆ ಇದು 2 ಪಟ್ಟು ಇರ್ತೈತಿ, ಇದು 2 ಪಟ್ಟಿದ್ರೇನ ಇದು 1 ಪಟ್ಟು ಐತಿ ಅಂತ ಅರ್ಥ. ಈ 20 45 ಅಂತ ತಿಳ್ಕೊರಿ. 20 40 ಐತಂದ್ರ ಈ 20ಕ್ಕಿಂತ ಇದು 2 ಪಟ್ಟು ಐತಿಲ್ಲ ನೋಡ್ರಿ, ಐತಾ? ನೀನ್ ನಾರ್ಮಲ್ ಅಂತಿಲ್ಲ 1 ಪಟ್ಟು 2 ಪಟ್ಟು ಅಂತ. ನಿನಕ್ಕಿಂತ 2 ಪಟ್ಟು ಅಂತ ಜಾಸ್ತಿ ಐತಿ, ನನಕ್ಕಿಂತ 1 ಪಟ್ಟಿನ ನಿನ್ ಕಡಿಮೆ ಐತಿ. ಈಗ ನಂತೆಗ್ 100 ರೂಪಾಯಿ ಐತಿ ಅಂತ ತಿಳ್ಕೊ, ನಿಂತೆಗ್ 200 ರೂಪಾಯಿ ಐತಿ, ನನಕ್ಕಿಂತ 2 ಪಟ್ಟು ನಿಂದ ಏನೈತಿ? ಜಾಸ್ತಿ ಐತಿ. ಹೌದಾ? ಈಗ ನಂತೆಗ್ 20 ರೂಪಾಯಿ ಐತಿ, ನಿಂತೆಗ್ 40 ರೂಪಾಯಿ ಐತಂದ್ರ ನಾ ಏನಂತೀನಿ? ನನಕ್ಕಿಂತ 2 ಪಟ್ಟು ನಿಂತೆಗ್ ಜಾಸ್ತಿ ಅಮೌಂಟ್ ಐತಿ ಅಂತ ಅನ್ಬೋದು. ನೀನು ನಿನಕ್ಕಿಂತ 1 ಪಟ್ಟು ಕಡಿಮೆ ಐತಿ ಅಮೌಂಟ್ ಅಂತ ಅನ್ಬೋದಾ? ಈಗ ನಾವೇನ ಆಫೀಸಿನ ಮಾತಾಡ್ತೀವಲ್ಲ, 1 ಪಟ್ಟ 2 ಪಟ್ಟ 4 ಪಟ್ಟ, ಅದೇ ಏನಪ್ಪಾ ಅಂದ್ರೆ ಅನುಪಾತ. 20 40ನ ಕಡ್ತವ್ರ ಎಷ್ಟು ಬಂತು? 1:2. ಅಂದ್ರ ಇದಕ್ಕಿಂತ ಇವನಕ್ಕಿಂತ ಏನ ಇದು ಎರಡನೇ ಸಂಖ್ಯೆ ಐತಲ್ಲ, ಎರಡನೇ ಸಂಖ್ಯೆಗಿಂತ ಒಂದನೇ ಸಂಖ್ಯೆ 1 ಪಟ್ಟ ಕಡಿಮೆ ಐತಿ, ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆ 1 ಪಟ್ಟ ಜಾಸ್ತಿ ಐತಿ, 2 ಪಟ್ಟ. ಇದೇನಪ್ಪಾ ಅನುಪಾತ ಅಂತ ಕರಿತೀವಿ. ಈ ಅನುಪಾತ ಅಂದ್ರೆ ಬೇರೆ ಏನು ಇಲ್ಲ, ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಎರಡು ಸಂಖ್ಯೆನ ಕಡ್ತಾ ಹೊಡಿಬೇಕು, ಸರಳೀಕರಣ ಮಾಡಿ ಉತ್ತರ ಹೇಳೋದಕ್ಕೆ ನಾವೇನ್ ಕರಿತೀವಿ? ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಸಂಖ್ಯೆ ನೋಡುವಂತ 120 ಮತ್ತು 160ರ ರೇಷಿಯೋ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ಎಷ್ಟು ಆಗ್ತೈತೆ ಹಂಗಾರಲ್ಲೇ? 120 and 160 ಫೈಂಡ್ ದ ರೇಷಿಯೋ ಅಂತ ಕೇಳ್ತಾರೆ ಕ್ವಶನ್. ಎಷ್ಟು ಆಗ್ತೈತೆ ಹಂಗಾರೆ ಇದು? ನಾರ್ಮಲಿ ಏನಪ್ಪ ಅಂದ್ರ ಕಡ್ತಾ ಹೊಡಿಬೇಕಾದ್ರೆ ಸೊನ್ನೆಗಳು 2 ಕಡೆ ಇದ್ರ 0 2 ಕಡೆ ಸೇಮ್ ಇದ್ರೆ ಕ್ಯಾನ್ಸಲ್ ಮಾಡ್ತೀವಿ ನಾವು. ಸೊ 0 ಕ್ಯಾನ್ಸಲ್ ಆಗ್ತೈತಿ. 12 16 12 and 16 ಯಾವ ಮಗೆ ಆಗೈತೆ ಹಂಗಾರೆ? 4 ಮಗೆ ಐತಿ. ಎರಡು ಸಂಖ್ಯೆ ಒಂದ ಮಗೆ ಇರಬೇಕು. ಮತ್ತೆ ಇದನ್ನ 4ರಲ್ಲಿ ಕಡ್ತಾ ಹೊಡಿದು 8ರಲ್ಲಿ ಕಡ್ತಾ ಹೊಡಿ ಮಾಡ್ಬೋದು. ಎರಡೂ ಸಂಖ್ಯೆನ ಒಂದ ಮಗಿಲಿ ಕಡ್ತಾ ಹೊಡಿದು ಅಂದ್ರೆ ಯಾವ ಮಗೆ ಹಿಡಿಬೇಕು ನಾವೀಗ? 4 3s 4 4s ಎಷ್ಟು ಬಂದಾಗ್ರೆ? 3:4 ಬಂತು. ಇದಾ ರೇಷಿಯೋ. ಹೌದಾ? ಇವಾಗ ನೆಕ್ಸ್ಟ್ ಕ್ವಶನ್ ಹಿಂಗ್ ಕೇಳ್ತಾರೆ. ಏನ್ ಕೇಳ್ತಾರ ಒಮ್ಮೆ? 1 ರೂಪಿ and 50 ಪೈಸಾ ಫೈಂಡ್ ದ ರೇಷಿಯೋ ಅಂತ ಕ್ವಶನ್ ಕೇಳ್ತಾನೆ. 1 ರೂಪಾಯಿ ಮತ್ತು 50 ಪೈಸೆ ಅನುಪಾತ ಎಷ್ಟು? ಈಗ ಏನ್ ಮಾಡ್ಬೋದು? ಅನುಪಾತ ಕೇರ ಈಗ ಏನ್ ಮಾಡ್ಬೋದು? 1 ರೂಪಾಯಿ ಮತ್ತು 50 ಪೈಸೆ ನಾರ್ಮಲಿ ಸಂಖ್ಯೆ ಕೇರ 120 ಮತ್ತು 160 ರೇಷಿಯೋ ಕೇಳಿದ್ರೆ ನಾವ್ ಏನಪ್ಪಾ ಬಿಡಿಸ್ತಿದ್ವಿ. ಇಲ್ಲಿ 1 ರೂಪಾಯಿ ಮತ್ತು 50 ಪೈಸೆ ಐತೆ. ಈಗ ಏನಾಗತ್ತೆ ನೋಡ್ಲೆ? ಇಲ್ಲಿ ನೋಡ್ರಿ, ಇಲ್ಲಿ ಅನುಪಾತ ಮಾಡ್ಬೇಕಂದ್ರೆ 1 ರೂಪಾಯಿದಾಗ ಐತಿ, ಇನ್ನೊಂದ್ ಏನೈತಿ? ಪೈಸೆ ಐತಿ. ರೂಪಾಯಿ ಪೈಸೆ ಇದ್ರೆ ಅನುಪಾತ ಮಾಡಕ್ ಬರ್ತೈತನ? ಬರಂಗಿಲ್ಲ. ರೂಪಾಯಿ ಬೇರೆ ಮೆಜರ್ಮೆಂಟ್ ಐತಿ, ಪೈಸೆನ ಬೇರೆ ಐತಿ. ಎರಡು ಏನಪ್ಪಾ ಅಂದ್ರೆ ಸೇಮ್ ಮಾಡ್ಕೋಬೇಕು. ಎರಡು ಮೆಜರ್ಮೆಂಟ್ ಅನ್ನ ಸೇಮ್ ಮಾಡ್ಕೋಬೇಕು. 1 ರೂಪಾಯಿ ಅಂದ್ರ 8 ಪೈಸೆ. 1 ರೂಪಾಯಿ ಅಂದ್ರೆ 8 ಪೈಸೆ, 100 ಪೈಸೆ ಅಲ್ಲ. ಸೊ ಈ ರೂಪಾಯಿಯಿಂದ ಪೈಸೆಗೆ ಏನ್ ಮಾಡ್ಬೇಕು? ಕನ್ವರ್ಟ್ ಮಾಡ್ಕೋಬೇಕು. ರೂಪಾಯಿಯನ್ನ ಪೈಸೆ ಕನ್ವರ್ಟ್ ಮಾಡ್ಕೋದಂದ್ರ 1 ರೂಪಾಯಿ 100 ಪೈಸೆ ಆಗ್ತೈತಿ. 100 ಪೈಸೆ ಅನುಪಾತ 50 ಪೈಸೆ. ಹೌದಾ? ಪೈಸೆ ಕ್ಯಾನ್ಸಲ್, 0 ಕ್ಯಾನ್ಸಲ್, 5 ಒಂದೇ 5 ಎರಡೇ. ಎಷ್ಟು ಬಂದಾಗ ರೇಷಿಯೋ ಇಲ್ಲಿ? 2:1 ಬಂತು. ಸಂಖ್ಯೆಗಳನ್ನ ಏನಪ್ಪಾ ಅಂದ್ರ ಒಂದೇ ಸೇಮ್ ಮಾಡ್ಕೋಬೇಕ್ರಿ. 1 ರೂಪಾಯಿ ಮತ್ತು 50 ಪೈಸೆ ಕೊಟ್ರೆ ಬಿಡ್ಸಕ್ ಬರಂಗಿಲ್ಲ. ಎರಡನ್ನು ಏನ್ ಮಾಡ್ಬೇಕು? ಒಂದಕ್ಕೆ ನಾವೇನೋ ಕನ್ವರ್ಟ್ ಮಾಡ್ಕೋಬೇಕು, ಸೇಮ್ ಬರುತ್ತಾರ. ಹೌದಾ? ಸೊ ಇದ ರೀತಿ ನೋಡೋದ್ರಲ್ಲೇ 10 kg and 500 ಗ್ರಾಮ್ ಫೈಂಡ್ ದ ರೇಷಿಯೋ. ಏನಾಗ್ತೈತೆ ಅಂದ್ರೆ 10 kg and 500 ಗ್ರಾಮ್ ಫೈಂಡ್ ದ ರೇಷಿಯೋ.
ಈಗ ಏನಾಗ್ತೈತೆ ಹಂಗಾರೆ ಈಗ ಒಂದು ಕೆಜಿದಾಗ ಕೊಟ್ಟನ, ಇನ್ನೊಂದು ಏನ್ ಕೊಟ್ಟಾರ ಗ್ರಾಮ್ದಾಗ ಕೊಟ್ಟಾರ. ಈಗ ಯಾವ್ದನ್ನ ಕನ್ವರ್ಟ್ ಮಾಡ್ಕೋಬೇಕು ನಾವು? ಕೆಜಿ ಏನ್ ಮಾಡ್ಬೇಕು? ಗ್ರಾಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಒಂದು ಕೆಜಿಗೆ ಎಷ್ಟು ಗ್ರಾಮ? 1000 ಗ್ರಾಮ್ ಅಲ್ಲ. ಒಂದು ಕೆಜಿಗೆ 1000 ಗ್ರಾಮ್ ಅಂದ್ರೆ 10 ಕೆಜಿ ಎಷ್ಟು ಆಗ್ತೈತಿ? ಹೌದಾ? 10,000 ಆಗುತ್ತೆ. 10 ಇಂಟು 1000 ಮಾಡ್ಕೊಂಡ್ರೆ 10,000 ಆಗ್ತೈತಿ. 10,000 ರೇಸ್ ಟು 500. ಈ ಅನುಪಾತ ಅಂದ್ರ ಎರಡು ಕಡೆ ನೋಡ್ರಿ, ಇಲ್ಲೂ 2 0 ಅದಾವ, 2 0 ಅದಾವ. ಇವ್ 2 0ಗಳು ಕ್ಯಾನ್ಸಲ್ ಆಗ್ತೈತಿ. 5 ಒಂದಲೇ 5, 5 ಎಷ್ಟಲೇ 100? 5 20. 20 ರೇಸ್ ಟು 1 ಆಯ್ತು. ಕ್ಲಿಯರಾ? ಈ ರೀತಿಯಾಗಿ ಎರಡು ಏನಪ್ಪ ಒಂದೇ ಸೇಮ್ ಇರ್ಬೇಕು. ಒಂದು ಗ್ರಾಮ್ದಾಗ ಕೊಟ್ರೆ ಇನ್ನೊಂದು ಕೆಜಿದಾಗ ಕೊಟ್ರೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಮತ್ತೆ ಹಂಗ ಸೇಮ್ ಇದ್ರೆ ಅದು ರೇಷಿಯೋದಾಗ ಯಾಕೆ ಬರಂಗಿಲ್ಲ. ಕ್ಲಿಯರ್ ಆಗೈತೆ ಅನ್ಕೋತೀನಿ. ಹೌದಾ? ಓಕೆ, ಬರ್ಕೊಂಬಿಡ್ರಿ.